ಎಲ್ರಿಗೂ ನಮಸ್ಕಾರ. ಇದು ಮೇ 10 ಶನಿವಾರದ ವ್ಲಾಗು. ಸ್ವಲ್ಪ ಕೆಲಸಗಳು ಜಾಸ್ತಿ, ಸಮಯದ ಅಭಾವದಿಂದ ನಾವು ವ್ಲಾಗನ್ನು ಅಪ್ಲೋಡ್ ಮಾಡೋದು ತಡ ಆಗ್ತಾಯಿದೆ. ಈ ವ್ಲಾಗಲ್ಲಿ ಕಂಪ್ಲೀಟು ನಮ್ಮ ತನ್ಮಯ್ ಅವರ ಫ್ರೆಂಡು ಚುಮ್ಮಿ ಅವರ ಬರ್ತ್ಡೇ ವ್ಲಾಗ್ ಇದು. ಬನ್ನಿ. ಬೆಳಗ್ಗೆನೇ ಫ್ರೆಂಡ್ಸ್ ಇಬ್ಬರೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಆನಂತರ ತಿಂಡಿ ತಿಂದ್ಕೊಂಡು ನಾನು, ಕಾರ್ತಿಕ್ ಹಾಗೆ ತನ್ಮಯ್ 3 ಜನ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಕೆಲಸ ಇತ್ತು ಅಂಥೇಳಿ ಹೊರಟ್ವಿ. ಕೆಲಸ ಅಂತೂ ಆಗಲಿಲ್ಲ, ಹಾಗೆ ರಿಟರ್ನ್ ಬಂದಿದ್ದಾಯಿತು. ಬರುವಾಗ ಚುಮ್ಮಿ ಬರ್ತ್ಡೇ ಅಲ್ವಾ, ಅವಳಿಗೆ ಗಿಫ್ಟ್ ತೊಗೊಳ್ಳೋಣ ಅನಿಸ್ತು. ಗಿಫ್ಟನ್ನು ಕೂಡ ತೊಗೊಂಡೇ ಬಂದಿದ್ವಿ ಮನೆಗೆ. ಮಧ್ಯಾಹ್ನ ಆಗೋಯಿತು ಬರೋ ಅಷ್ಟೊತ್ತಿಗೆ. ಚುಮ್ಮಿ ಅವ್ರದ್ದು ಆ್ಯಕ್ಚುಲಿ ಯಾದಗಿರಿ, ಆದರೆ ಇಲ್ಲಿ ಬೇಸಿಗೆ ರಜಾ ಇತ್ತು ಅಂಥೇಳಿ ಅವ್ರ ರಿಲೇಟಿವ್ ಹೋಮ್ಗೆ ಬಂದಿದ್ದರು. ನಮ್ಮನೆ ಪಕ್ಕದಲ್ಲಿದ್ದಾರೆ ಅವ್ರ ರಿಲೇಟಿವು. ಹೋಗೋದ್ರೊಳಗೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ಲು ನಮಗೆ. ಅವ್ರ ಫ್ಯಾಮಿಲಿ ಪೂರ್ತಿ ಕ್ಲೋಸ್ ಆಗಿಬಿಟ್ಟಿದ್ರು. ಚುಮ್ಮಿಗೆ ಆರತಿ ಬೆಳಗ್ಗೆ ನಾವು ಆನಂತರ ಕೇಕನ್ನು ಕಟ್ ಮಾಡಿಸಿದ್ವಿ. ತನ್ನು ಹಾಗೆ ಚುಮ್ಮಿ ಇಬ್ಬರದು ಕಣ್ಣು ಮಾತ್ರ ಕೇಕ್ ಮೇಲೆ ಇತ್ತು. ಇಬ್ಬರೂ ಊಟ ಮಾಡೋದಕ್ಕೆ ಅಷ್ಟಕ್ಕಷ್ಟೇ ಹಠ ಮಾಡ್ತಾರೆ. ಬಟ್ ನೋಡಿ, ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಅಂದರೆ ಎಷ್ಟು ಇಷ್ಟ ಮಕ್ಕಳಿಗೆ. ಕೇಕ್ ಮಾತ್ರ ಎಲ್ಲರೂ ತಿನ್ನಿಸಿದ್ರು ತಿಂತಾಯಿದ್ರು, ಮತ್ತೇನೂ ತಿಂದರು ಇಬ್ಬರೂ. ಆನಂತರ ಫುಲ್ ತರಲೆ ಮಾಡಿ ಹೂವೆಲ್ಲ ಕಿತ್ತಾಕಿ ಮನೆ ಫುಲ್ ಹರಡಾಕ್ಬಿಟ್ರು. ನಮ್ಮ ಏರಿಯಾದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ 1 ವೀಕ್ ಅಂತ ಹೇಳಿದ್ನಲ್ವ. ಅವತ್ತು ಶನಿವಾರ ರಾತ್ರಿ ಪಲ್ಲಕ್ಕಿ ಉತ್ಸವ ಬರ್ತಾಯಿತ್ತು. ಅಂದರೆ ಸುತ್ತಮುತ್ತ ಇರೋ ದೇವ್ರುಗಳು, ಎಲ್ಲ ದೇವ್ರುಗಳದ್ದು ಪಲ್ಲಕ್ಕಿ ಉತ್ಸವ ನಡೆಸ್ತಾರೆ ಅವತ್ತು. ಪಾಂಡುರಂಗ ಸ್ವಾಮಿದು ಪಲ್ಲಕ್ಕಿ ತೇರು ಬರ್ತಾಯಿತ್ತು ಮನೆ ಹತ್ರ. ಇವರಿಬ್ಬರು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದರು ಅಂಥೇಳಿ ಕೆಳಗೆ ಕರ್ಕೊಂಡೋದ್ವಿ. ಫುಲ್ ಕುಣಿದ್ಬಿಟ್ರು, ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ರು. ನೆಕ್ಸ್ಟ್ ಡೇನೇ ಚುಮ್ಮಿ ಅವ್ರ ಊರಿಗೆ ಹೋಗೋದಿತ್ತು, ಸಂಡೇ ಅವ್ರ ಊರಿಗೆ ಹೋಗ್ಬಿಟ್ರು. ಹಿಂದಿನ ದಿನ ಅಲ್ವಾ, ಎಲ್ಲ ಎಂಜಾಯ್ ಮಾಡಲಿ ಅಂತಲೇ ಬಿಟ್ಬಿಟ್ಟಿದ್ವಿ. ರೋಡಲ್ಲೆಲ್ಲ ಸರಿಯಾಗಿ ಡ್ಯಾನ್ಸ್ ಮಾಡಿಬಿಟ್ರು ಇಬ್ಬರೂ ಫ್ರೆಂಡ್ಸು. ನೋಡಿ ನಮ್ಮ ತನ್ಮಯ್ ಮೇಡಮ್ ಅವರು ಹೇಗೆ ರೆಡಿಯಾಗಿದ್ದಾರೆ ಅಂತ. ಅವ್ರದ್ದೇ ಎಲ್ಲ ಐಡಿಯಾ. ತಲೆಗೆ ಈ ಥರ ಹಾಕ್ಕೊಂಡು ಜುಟ್ಟು ಥರ ಮಾಡ್ಕೊಳ್ಳೋದು, ಕ್ಲಿಪ್ ಹಾಕೊಳ್ಳೋದು. ನಾನು ಲಿಪ್ಸ್ಟಿಕ್ ಸಿಕ್ಬಿಟ್ಟಿದೆ, ಅದನ್ನು ಹಚ್ಕೊಂಡು ಬಂದುಬಿಟ್ಟಿದ್ದಾಳೆ. ದಿನಕ್ಕೊಂದು ಈ ಥರ ಅವತಾರಗಳಿದ್ದೇ ಇರುತ್ತೆ. ಆಗಿತ್ತು ನಮ್ಮ ಶನಿವಾರದ ಪುಟಾಣಿ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂಥೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ ನಮ್ಮ ಚಾನಲನ್ನು.